ಸೈತಾನನಿಗೂ ಅವನ ದೂತರಿಗೂ ಸಿದ್ಧಪಡಿಸಿರುವಂಥದ್ದು ಬೆಂಕಿಯ ಕೆರೆ. ನಾವು ಅದರಿಂದ ತಪ್ಪಿಸಿಕೊಳ್ಳಬೇಕು. ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಪ್ರೀತಿಯ ವಂದನೆಗಳು. ಪ್ರವಾದನೆಯ ಗ್ರಂಥದಲ್ಲಿ ನಾವು ತಿಳಿದುಕೊಂಡ ಅಮೂಲ್ಯವಾದ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಮನುಷ್ಯ ಕುಮಾರನು ಪರಲೋಕ ಮೇಘಗಳೊಂದಿಗೆ ಬರುವ ದರ್ಶನಗಳು, 4 ಮೃಗಗಳ ವಿವರಣೆಗಳ ಬಗ್ಗೆ ಬಹು ಅಮೂಲ್ಯವಾದ ಸತ್ಯಗಳನ್ನು ತಿಳಿದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ನೀನು ಪಾಪವನ್ನು ಕ್ಷಮಿಸುವನಾದ್ದರಿಂದ ಮನುಷ್ಯರ ಭಯಭಕ್ತಿಗೆ ನೀನೇ ಪಾತ್ರನು. ಕೀರ್ತನೆಗಳು 130, 4. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಆತನ ವಾಕ್ಯಗಳನ್ನು ಅಧ್ಯಯನ ಮಾಡುತ್ತಾ ನಾವು ಹೊಂದಿಕೊಂಡಂಥ ಆತ್ಮಿಕ ಆಶೀರ್ವಾದಗಳನ್ನು ನೆನಪು ಮಾಡಿಕೊಳ್ಳೋಣ. ಸತ್ಯವೇದ ಅಧ್ಯಯನದಲ್ಲಿ ನಾವು ಹೊಂದಿಕೊಂಡಂಥ ಆತ್ಮಿಕ ಆಶೀರ್ವಾದಗಳನ್ನು ನೆನಪು ಮಾಡಿಕೊಳ್ಳುತ್ತಾ ಆತನ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಆತ್ಮದಲ್ಲಿ ಬಲ ಹೊಂದುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಮನುಷ್ಯ ಕುಮಾರನು ಪರಲೋಕದ ಮೇಘಗಳಲ್ಲಿ ಬರುವ ದರ್ಶನಗಳು ಎಂಬ ವಿಚಾರವನ್ನು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 9ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು. ಮಹಾವೃದ್ಧನೊಬ್ಬನು ಆಸೀನನಾದನು. ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು. ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು. ಆತನ ನ್ಯಾಯಾಸನವು ಅಗ್ನಿ ಜ್ವಾಲೆಗಳು, ಅದರ ಚಕ್ರಗಳು ದಗದಗಿಸುವ ಬೆಂಕಿಯೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈಗ ದೃಶ್ಯವು ಪರಲೋಕಕ್ಕೆ ಸ್ಥಾನಾಂತರಗೊಳ್ಳುತ್ತದೆ. ದೇವರ ಸಿಂಹಾಸನವು ಕಾಣಿಸಲ್ಪಡುತ್ತದೆ. ಇದು ಪ್ರಕಟಣೆ 4 ಮತ್ತು 5ನೇ ಅಧ್ಯಾಯಗಳಲ್ಲಿ ವಿವರಿಸಲ್ಪಟ್ಟ ದೃಶ್ಯವೇ ಆಗಿದೆ. ಅದು ಮಹಾಸಂಕಟ ಕಾಲದ ಕ್ರಿಸ್ತನು ಭೂಮಿಗೆ ಇಳಿದು ಬರುವಾಗಿನ ನ್ಯಾಯ ವಿಚಾರಣೆಗೆ ಸಿದ್ಧತೆಯಾಗಿದೆ. ನಾನು ನೋಡುತ್ತಿದ್ದ ಹಾಗೆ ನ್ಯಾಯಾಸನಗಳು ಹಾಕಲ್ಪಟ್ಟವು ಎಂಬುದಾಗಿ ನೋಡುವಾಗ ಇದು ಪ್ರಕಟಣೆ 4:4 ಸಮವಾಗಿದೆ. ಪ್ರಕಟಣೆಯಲ್ಲಿ ಯೋಹಾನನು ಹಿರಿಯರ ಸಂಖ್ಯೆ ಹಾಗೂ ಇತರ ವಿವರಗಳನ್ನು ಕೊಟ್ಟಿರುವುದಾದರೆ ದಾನಿಯೇಲನು ಅವುಗಳ ಕುರಿತು ಯೋಚಿಸುವುದಿಲ್ಲ. ಯಾಕಂದರೆ ಆತನ ವಿವರಗಳಲ್ಲಿ ಸಭೆಯಾಗಲಿ ಅದರ ಭವಿಷ್ಯವಾಗಲಿ ಸೇರಿಕೊಂಡಿಲ್ಲ. ಮಹಾವೃದ್ಧನು ಅಂದರೆ ನಿತ್ಯನಾದ ದೇವರು. ಆತನ ಉಡುಪು ಹಿಮದಂತೆ ಶುಭ್ರವಾಗಿತ್ತು. ಇದು ಆತನ ಪರಿಶುದ್ಧತ್ವ ಹಾಗೂ ನೀತಿವಂತಿಕೆಗಳನ್ನು ಸೂಚಿಸುತ್ತದೆ. ಆತನ ತಲೆಯ ಕೂದಲು ನಿರ್ಮಲವಾದ ಬಿಳಿಯ ಉಣ್ಣೆಯಂತಿತ್ತು. ನಿತ್ಯವಾದ ಜ್ಞಾನಕ್ಕೆ ಇದು ಸೂಚನೆ. ಆತನ ನ್ಯಾಯಾಸನವು ಅಗ್ನಿ ಜ್ವಾಲೆಗಳು, ನ್ಯಾಯ ತೀರುವಿಕೆಯ ಸೂಚನೆ. ಪ್ರಕಟಣೆ 4:5. ಅದರ ಚಕ್ರಗಳು ದಗದಗಿಸುವ ಬೆಂಕಿಯೇ, ಎದುರಿಸಲಾರದ ಶಕ್ತಿ ಹಾಗೂ ದೇವರ ನಿತ್ಯ ಶಕ್ತಿಗೆ ಸೂಚನೆ. ಎಜ್ಕೇಲನ ಪ್ರವಾದನೆ ಗ್ರಂಥ 1ನೇ ಅಧ್ಯಾಯ 13ರಿಂದ 21ನೇ ವಚನದವರೆಗೆ ನೋಡಿರಿ. ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ನ್ಯಾಯಾಸನದ ಮುಂದೆ ಉರಿಯ ಪ್ರವಾಹವು ಉಕ್ಕಿ ಹರಿದು ಬಂತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು 1000 ವರ್ಷಗಳ ಬಳಿಕ ಬರುವ ಮಹಾ ಬಿಳಿ ಸಿಂಹಾಸನವಲ್ಲ, ಆದರೆ ಇದು ಮಹಾಸಂಕಟ ಕಾಲದ ನ್ಯಾಯ ವಿಚಾರಣೆಯ ಸಿದ್ಧತೆ. ಕ್ರಿಸ್ತನು ಈ ಲೋಕದಲ್ಲಿ ತನ್ನ ರಾಜ್ಯವನ್ನಾಳುವುದಕ್ಕೆ ಹಿಂತಿರುಗಿ ಬರುವುದರ ಸಿದ್ಧತೆ. ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 11ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಆಗ ನಾನು ನೋಡುತ್ತಿರಲು, ಇಗೋ, ಕೊಂಬು ಬಡಾಯಿ ಕೊಚ್ಚಿಕೊಂಡ ನಿಮಿತ್ತ ಆ ಕೊಂಬಿನ ಮೃಗವನ್ನು ಕೊಂದು ಅದರ ಹೆಣವನ್ನು ಉರಿಯುವ ಬೆಂಕಿಗೆ ಹಾಕಿ ನಾಶ ಮಾಡಿದರು ಎಂಬುದಾಗಿ. ರಾಜ್ಯಕ್ಕೆ ಯಾರು ಪ್ರವೇಶಿಸುವವರು ಎಂದು ತೀರ್ಮಾನಿಸಲು ದೇವರು ನ್ಯಾಯಾಸನದ ಸಿದ್ಧತೆಯಲ್ಲಿ ತೊಡಗಿರುವಾಗ ಭೂಲೋಕದಲ್ಲಿ ಚಿಕ್ಕ ಕೊಂಬು ಅತಿಯಾಗಿ ಬಡಾಯಿ ಕೊಚ್ಚಿಕೊಳ್ಳುತ್ತಾ ದೇವದೂಷಣೆ ಮಾಡುತ್ತಾ ಇತ್ತು. ಪ್ರಕಟಣೆ 13ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ಗಮನಿಸಿರಿ.
ಆದರೆ ಅವನ ದಂಡನೆ ನಿಶ್ಚಯವಾಗಿತ್ತು. ಅವನ ರಾಜ್ಯ ನಾಶನಕ್ಕೆ ಒಳಗಾಗಿತ್ತು. ಪ್ರಿಯರೇ, ಕೊನೆಯ ಮೃಗದ ಮೂಲಕ ಸೂಚಿಸಲ್ಪಟ್ಟ ಈ ರಾಜ್ಯದ ಪ್ರಾಮುಖ್ಯತೆ ಅದರ ಆರಂಭದಲ್ಲಲ್ಲ, ಕೊನೆಯ ಭಾಗದಲ್ಲಿ. ಕ್ರಿಸ್ತನು ಈ ಲೋಕದಲ್ಲಿ ಜೀವಿಸುತ್ತಿರುವ ಜನಾಂಗಗಳನ್ನು, ಜನರನ್ನು ನಾಶಪಡಿಸುವುದಕ್ಕೆ ಬರುವ ಮೊದಲು ಈ ಚಿಕ್ಕ ಕೊಂಬು ಕಾಣಿಸಿಕೊಳ್ಳುತ್ತದೆ. ಈ ಅವಧಿಯು ಸಂಕಟ ಕಾಲದ ಅವಧಿಗೆ ಸಮವಾಗಿದೆ. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 12ನೇ ವಚನವನ್ನು. ಮಿಕ್ಕ ಮೃಗಗಳ ದೊರೆತನವನ್ನು ತೆಗೆದುಬಿಟ್ಟರು, ಆದರೆ ಕೆಲವು ಕಾಲದ ಮಟ್ಟಿಗೆ ತಕ್ಕ ಸಮಯ ಬರುವ ತನಕ ಅವುಗಳ ಜೀವವನ್ನು ಉಳಿಸಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಮೊದಲ 3 ಮೃಗಗಳು ನಾಶ ಮಾಡಲ್ಪಟ್ಟರೂ ಅವುಗಳು ಪ್ರತಿನಿಧಿಸುತ್ತಿದ್ದ ಧ್ಯೇಯ ತತ್ವಗಳು ಈಗಲೂ ಜೀವಂತವಾಗಿರುವಂತೆ ಕಾಣುತ್ತದೆ ಮತ್ತು ಅದು ಮಹಾಸಂಕಟ ಕಾಲದಲ್ಲಿ ಬೆಳಕಿಗೆ ಬರುವುದು. ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 13ನೇ ವಚನವನ್ನು ನೋಡಿರಿ. ನಾನು ಕಂಡ ರಾತ್ರಿಯ ಕನಸಿನಲ್ಲಿ ಇಗೋ, ಮನುಷ್ಯ ಕುಮಾರನಂತಿರುವವನು ಆಕಾಶದ ಮೇಘಗಳೊಂದಿಗೆ ಬಂದು ಆ ಮಹಾವೃದ್ಧನನ್ನು ಸಮೀಪಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಲೋಕದ ರಾಜ್ಯಗಳನ್ನು ಅನ್ಯರಿಂದ ತೆಗೆದುಕೊಂಡು ತನ್ನ ರಾಜ್ಯವನ್ನು ಸ್ಥಾಪಿಸುವ ಅಧಿಕಾರವನ್ನು ಮಗನಿಗೆ ಒಪ್ಪಿಸಲಾಯಿತು. ಸಭಾಮಂದಿರದೆದುರು ಆತನ ವಿಚಾರಣೆಯಾಗುವಾಗ ಅವನಿಂದ ದೇವರ ಆಣೆಯಿಟ್ಟು ಕೇಳಲ್ಪಟ್ಟಾಗ ಆತನು ಈ ಭಾಗದ ಕುರಿತಾಗಿ ಹೇಳಿದ್ದನು. ಮಾರ್ಕನ ಬರೆದ ಸುವಾರ್ತೆ 14ನೇ ಅಧ್ಯಾಯ 61 ಮತ್ತು 62ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ನೋಡುತ್ತೇವೆ. ತಿರುಗಿ ಮಹಾಯಾಜಕನು ಭಗವಂತನ ಕುಮಾರನಾದ ಕ್ರಿಸ್ತನೋ ನೀನೋ ಎಂದು ಆತನನ್ನು ಕೇಳಲಾಗಿ, ಯೇಸು, ನಾನೇ, ಇದಲ್ಲದೆ ಮನುಷ್ಯಕುಮಾರನು ಸರ್ವಶಕ್ತನ ಬಲಗಡೆಯಲ್ಲಿ ಆಸೀನನಾಗಿರುವುದನ್ನು, ಆಕಾಶದ ಮೇಘಗಳೊಂದಿಗೆ ಬರುವುದನ್ನು ನೋಡುವಿರಿ ಅಂದನು ಎಂಬುದಾಗಿ. ಪ್ರಿಯರೇ, ಆತನ ಜನನದ ಸಮಯದಲ್ಲಿ ದೂತನು ಮುಂತಿಳಿಸಿದ್ದನು. ಏನೆಂದರೆ, ಆತನು ಮಹಾಪುರುಷನಾಗಿ ಪರಾತ್ಮರನ ಕುಮಾರನೆನಿಸಿಕೊಳ್ಳುವನು. ಇದಲ್ಲದೆ ದೇವರಾಗಿರುವ ಕರ್ತನು ಆತನ ಮೂಲಪಿತನಾದ ದಾವೀದನ ಸಿಂಹಾಸನವನ್ನು ಆತನಿಗೆ ಕೊಡುವನು ಎಂಬುದಾಗಿ. ಇದನ್ನು ನಾವು ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 32ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯರೇ, ಕೈಯಿಂದ ಕೆತ್ತಲ್ಪಡದ ಬಂಡೆ ಪ್ರತಿಮೆಗೆ ಬಡಿದಂತಾದದ್ದು ಕರ್ತನಾದ ಯೇಸುವೆ ಎಂದು ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿದೆ. ಆತನು ಭೂಲೋಕದಲ್ಲಿ ತನ್ನ ಸಿಂಹಾಸನವನ್ನು ಸ್ಥಾಪಿಸುವನು. ಕೀರ್ತನೆ 2:7 ನಾವು ನೋಡುತ್ತೇವೆ. ಏನೆಂದರೆ, ನಾನು ಯೆಹೋವನ ಆಜ್ಞೆಯನ್ನು ನಿಮಗೆ ತಿಳಿಸುತ್ತೇನೆ, ಕೇಳಿರಿ. ಆತನು ನನಗೆ, ನೀನು ಮಗನು, ನಾನೇ ಈ ಹೊತ್ತು ನಿನ್ನನ್ನು ಪಡೆದಿದ್ದೇನೆ ಎಂಬುದಾಗಿ. ಆತನು ಸತ್ತವರೊಳಗಿಂದ ತಿರುಗಿ ಪಡಕೊಂಡಾತನು. ಇದು ಆತನ ಪುನರುತ್ಥಾನದ ಕುರಿತಾಗಿದೆ, ಹೊರತು ಆತನು ಬೆತ್ಲೆಹೇಮಿನಲ್ಲಿ ಹುಟ್ಟಿದ್ದರ ಕುರಿತಾಗಿ ಅಲ್ಲ. ಪ್ರಿಯರೇ, ಅಪೋಸ್ತಲ ಪೌಲನು ಅಪೋಸ್ತಲ ಕೃತ್ಯದಲ್ಲಿ 13:33 ಈ ವಿವರಣೆಯನ್ನು ಕೊಡುತ್ತಾನೆ. ಕೀರ್ತನೆಗಾರನು ಮುಂದುವರೆದು ಹೇಳುತ್ತಾನೆ, ನೀನು ಕೇಳಿಕೊಂಡರೆ ನಾನು ಅನ್ಯ ಜನಗಳನ್ನೆಲ್ಲ ನಿನಗೆ ಅಧೀನ ಮಾಡುವೆನು, ಭೂಮಿಯ ಕಟ್ಟಕಡೆಯವರೆಗೂ ಇರುವ ಎಲ್ಲ ದೇಶಗಳನ್ನು ನಿನಗೆ ಸ್ವಾಸ್ಥ್ಯವಾಗಿ ಕೊಡುವೆನು ಎಂಬುದಾಗಿ. ಕೀರ್ತನೆ 2:8ನೇ ವಚನ. ಯೇಸು ಕ್ರಿಸ್ತನು ರಾಜ್ಯಾಧಿಕಾರವನ್ನು ವಹಿಸಿಕೊಳ್ಳಲಿದ್ದಾನೆ. ಅದನ್ನು ಆತನು ಹೇಗೆ ಮಾಡುತ್ತಾನೆ? ಕಬ್ಬಿಣದ ಗದೆಯಿಂದ ಅವರನ್ನು ನಾಶ ಮಾಡುವಿ, ಮಣ್ಣಿನ ಮಡಿಕೆಗಳನ್ನೋ ಎಂಬಂತೆ ಅವರನ್ನು ಒಡೆದು ಹಾಕುವಿ ಎಂದು ಹೇಳಿದನು ಎಂಬುದಾಗಿ ಕೀರ್ತನೆ 2:9ನೇ ವಚನದಲ್ಲಿ ನೋಡುತ್ತೇವೆ. ಆತನು ಈ ಭೂಮಿಗೆ ಬರುವಾಗ 1000 ವರ್ಷದ ಆಳಿಕೆ ಆತನಿಗಾಗಿ ಕಾಯುತ್ತಿರುವುದಿಲ್ಲ. ಆತನು ಎಲ್ಲ ವಿರೋಧಗಳನ್ನು ನಾಶಪಡಿಸಿ ವಿಧೇಯರಾದವರನ್ನು ರಾಜ್ಯದೊಳಗೆ ಸೇರಿಸುವನು. ಮುಂದಕ್ಕೆ ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 14ನೇ ವಚನವನ್ನು. ಸಕಲ ಜನಾಂಗ ಕುಲ ಭಾಷೆಗಳವರು ಅವನನ್ನು ಸೇವಿಸಲೆಂದು ಅವನಿಗೆ ದೊರೆತನವು, ಘನತೆಯು, ರಾಜ್ಯವು ಕೊಡೋಣವಾದವು. ಅವನ ಆಳಿಕೆಯು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು. ಅವನ ರಾಜ್ಯವು ಎಂದಿಗೂ ಅಳಿಯದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ಬರೋಣಕ್ಕೂ ಕೈಯಿಲ್ಲದೆ ಒಡೆಯಲ್ಪಟ್ಟ ಬಂಡೆಯು ಪ್ರತಿಮೆಯನ್ನು ಪುಡಿ ಪುಡಿ ಮಾಡುವುದಕ್ಕೂ ಇದು ದಾರಿ ಸಿದ್ಧ ಮಾಡುತ್ತದೆ. ಪ್ರಕಟಣೆ 19ನೇ ಅಧ್ಯಾಯ 11ರಿಂದ 16ನೇ ವಚನದವರೆಗೆ ನೋಡಿರಿ.
ಅವನ ಆಳಿಕೆಯು ಅಂತ್ಯವಿಲ್ಲದ್ದು ಎಂಬುದಾಗಿ ನೋಡುವಾಗ ಇದು 1000 ವರ್ಷದ ಆಳಿಕೆ ಎಂಬ ಮಾತಿಗೆ ವಿರೋಧವಾದದ್ದಾಗಿ ಕಾಣುತ್ತದೆ. ಕ್ರಿಸ್ತನ ಆಳಿಕೆಯ ಪರೀಕ್ಷಾ ಆಡಳಿತದ 1000 ವರ್ಷಗಳ ಅಂತ್ಯದಲ್ಲಿ ಸೈತಾನನಿಗೆ ಅಲ್ಪ ಕಾಲ ಬಿಡುಗಡೆ ಕೊಡಲ್ಪಟ್ಟು ಕ್ರಿಸ್ತನ ವಿರುದ್ಧ ಕೆಲ ಕಾಲ ತಿರುಗಿ ಬೀಳುವರು. ಬಳಿಕ ಆತನ ರಾಜ್ಯವು ನಿತ್ಯ ಕಾಲಕ್ಕೆ ಮುಂದುವರಿಯುವುದು. ಪ್ರೀತಿಯುಳ್ಳ ದೇವಜನರೇ, ಪ್ರಕಟಣೆ 26ರಲ್ಲಿ ಹೀಗಿದೆ, ಏನೆಂದರೆ, ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನೂ ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಈ 1000 ವರ್ಷ ಎಂಬುದು ಕ್ರಿಸ್ತನ ನಿತ್ಯ ರಾಜ್ಯವೇ ಆಗಿದೆ. ಅದರ ರೀತಿಗಳು ಪ್ರಕಟಣೆ 20ರಲ್ಲಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿವೆ. ಕ್ರಿಸ್ತನು ಪರಲೋಕದ ನಿಯಮಗಳಿಗನುಸಾರ ಭೂಲೋಕದಲ್ಲಿ 1000 ವರ್ಷ ಆಳುವನು. ಈ ಅವಧಿ ಮುಗಿಯುವಾಗ ಸೈತಾನನಿಗೆ ಬಿಡುಗಡೆಯಾಗುವುದು. ಪರಿವರ್ತನೆ ಹೊಂದದವರು, ದೇವರಿಗೆ ಇನ್ನೂ ತಿರುಗಿ ಬಿದ್ದವರು ಸೈತಾನನೊಂದಿಗೆ ಸೇರಿಕೊಳ್ಳುವರು. ಅವನು ಅವರನ್ನು ಕ್ರಿಸ್ತನ ಮೇಲೆ ಯುದ್ಧ ಮಾಡುವುದಕ್ಕಾಗಿ ಸಿದ್ಧಪಡಿಸುತ್ತಾನೆ. ಸೈತಾನನು ಅವನೊಂದಿಗಿದ್ದ ಈ ಮೋಸಗಾರರೆಲ್ಲರೂ ಬೆಂಕಿಯ ಕೆರೆಗೆ ದೊಬ್ಬಲ್ಪಡುವರು. ನಾಶನವಾಗಿ ಸತ್ತವರು ಮಹಾ ಬಿಳಿ ಸಿಂಹಾಸನದೆದುರಿನ ನ್ಯಾಯ ವಿಚಾರಣೆಗಾಗಿ ಎಬ್ಬಿಸಲ್ಪಡುವರು. ಇದರ ಬಳಿಕ ರಾಜ್ಯದ ನಿತ್ಯ ವಿಚಾರವು ಕಂಡುಬರುವು. ವಚನ 27 ನೋಡಿರಿ. ಕರ್ತನಲ್ಲಿ ಪ್ರಿಯರೇ, ಈ ರಾಜ್ಯದ ಸ್ಥಾನವು ಭೂಲೋಕದಲ್ಲೇ ಇರುತ್ತದೆಂದು ದೇವರ ವಾಕ್ಯ ಸ್ಪಷ್ಟಪಡಿಸುತ್ತದೆ. ಮೀಕನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 2ರಲ್ಲಿ ಹೀಗಿದೆ, ಹೊರಟು ಬಂದ ಬಹು ದೇಶಗಳವರು ಬನ್ನಿರಿ, ಯೆಹೋವನ ಪರ್ವತಕ್ಕೆ, ಯಾಕೋಬ್ಯರ ದೇವರ ಮಂದಿರಕ್ಕೆ ಹೋಗೋಣ. ಆತನು ತನ್ನ ಮಾರ್ಗಗಳ ವಿಷಯವಾಗಿ ನಮಗೆ ಬೋಧನೆ ಮಾಡುವನು. ನಾವು ಆತನ ದಾರಿಗಳಲ್ಲಿ ನಡೆಯುವೆವು ಎಂದು ಹೇಳುವರು. ಏಕೆಂದರೆ ಚಿಯೋನಿನಿಂದ ಧರ್ಮೋಪದೇಶವು, ಯೆರೂಸಲೇಮಿನಿಂದ ಯೆಹೋವನ ವಾಕ್ಯವು ಹೊರಡುವವು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು 4 ಮೃಗಗಳ ವಿವರಣೆ ಎಂಬ ವಿಚಾರವನ್ನು ನೋಡೋಣ. ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಗಮನಿಸಿರಿ. ದಾನಿಯೇಲನಾದ ನನ್ನ ಆತ್ಮವು ನನ್ನ ಶರೀರದೊಳಗೆ ವ್ಯಥೆಗೊಂಡಿತು. ನನ್ನ ಮನಸ್ಸಿನಲ್ಲಿ ಬಿದ್ದ ಕನಸುಗಳು ನನ್ನನ್ನು ಕಳವಳಪಡಿಸಿದವು. ನಾನು ಹತ್ತಿರ ನಿಂತಿದ್ದವರಲ್ಲಿ ಒಬ್ಬನ ಬಳಿಗೆ ಹೋಗಿ ಇವುಗಳ ಸತ್ಯಾರ್ಥವೇನೆಂದು ವಿಚಾರಿಸಲು ಎಂಬುದಾಗಿ. ನೆಬೂಕದ್ನೆಚ್ಚರನಿಗೆ ಪ್ರತಿಮೆಯ ಕನಸು ವ್ಯಥೆಪಡಿಸಿದಂತೆ ಈ ದರ್ಶನವು ದಾನಿಯೇಲನನ್ನು ವ್ಯಥೆಗೊಳಿಸಿತು. ಅವನು ಪರಲೋಕ ಜೀವಿಗಳಲ್ಲಿ ಒಬ್ಬನ ಬಳಿಗೆ ಹೋಗಿ ಇದರ ಅರ್ಥವೇನೆಂದು ಕೇಳಿದನು. ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿ. ಆ 4 ದೊಡ್ಡ ಮೃಗಗಳು ಲೋಕ ಸಾಗರದೊಳಗಿಂದ ಏರತಕ್ಕ 4 ರಾಜ್ಯಗಳು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ 4 ಮೃಗಗಳು ರಾಜ್ಯಗಳು ಮಾತ್ರವಲ್ಲದೆ ರಾಜರೂ ಆಗಿದ್ದಾರೆ. ಬಾಬೇಲಿನ ರಾಜ್ಯದೊಂದಿಗೆ ನೆಬೂಕದ್ನೆಚ್ಚರನನ್ನು ಪ್ರತಿಮೆಯ ಬಂಗಾರದ ತಲೆಯು 2 ರೆಕ್ಕೆಗಳುಳ್ಳ ಸಿಂಹವು ಪ್ರತಿನಿಧೀಕರಿಸಿದವು. ಅಲೆಕ್ಸಾಂಡರನು ತನ್ನ ಗ್ರೀಕ್ ಮಕೆದೋನಿಯ ಸಾಮ್ರಾಜ್ಯದೊಂದಿಗೆ ತಾಮ್ರದ ಭುಜಗಳು ಆಗಿದ್ದವು. ಈ ಕ್ರೂರ ಕಾಡಿನ ಮೃಗಗಳು ತಮ್ಮ ಪ್ರಾಣಿ ಭಕ್ಷಕ ಭಯಂಕರ ಸ್ವಭಾವದೊಂದಿಗೆ ರಾಜ್ಯದ ಹಾಗೂ ರಾಜನ ಪ್ರತಿಬಿಂಬಗಳಾಗಿದ್ದವು. ಮುಂದಕ್ಕೆ ನೋಡಿರಿ. ದಾನಿಯೇಲನ ಪ್ರವಾದನೆ ಗ್ರಂಥ 7ನೇ ಅಧ್ಯಾಯ 18ನೇ ವಚನವನ್ನು. ಆದರೆ ರಾಜ್ಯವು ಪರಾತ್ಪರನ ಭಕ್ತರಿಗೆ ಲಭಿಸುವುದು. ಅವರೇ ಅದನ್ನು ತಲತಲಾಂತರಕ್ಕೂ ಶಾಶ್ವತವಾಗಿ ಅನುಭವಿಸುವರು ಎಂಬುದಾಗಿ. ಈ ಮಾತಿನಲ್ಲಿ ಪರಾತ್ಪರನ ಭಕ್ತರು ಎಂಬುದು ಅತಿ ವಿಶೇಷವಾದದ್ದಾಗಿದೆ. ಪ್ರಿಯರೇ, ಈ ಅಧ್ಯಾಯದ 5 ವಚನಗಳಲ್ಲಿ ಇವರ ಕುರಿತಾಗಿ ಹೇಳಿದೆ. ವಚನ 21, 22, 25, 17 ಮತ್ತು ದಾನಿಯೇಲ 8ನೇ ಅಧ್ಯಾಯ 24ರಲ್ಲಿ ಕೂಡ ಅದರ ಕುರಿತಾಗಿ ಇದೆ. ಕೂಡಲೇ ಪ್ರವಾದನೆಯ ಅರ್ಥ ಹೇಳುವುದು ಒಂದು ಗುಂಪಿನ ಜನರು ಇದನ್ನು ಹೊಸ ಒಡಂಬಡಿಕೆಯ ಭಕ್ತರು ಎಂದು ಹೇಳುತ್ತಾರೆ. ಇನ್ನು ಕೆಲವರು ಇದಕ್ಕಿಂತಲೂ ಸಂಕುಚಿತವಾಗಿ ಯೋಚಿಸಿ ತಮ್ಮದೇ ಗುಂಪು ಇಲ್ಲವೇ ಸಭೆ
ಈ ಭಕ್ತ ಜನರಾಗಿದ್ದೇವೆ ಎಂದು ಹೇಳುತ್ತಾರೆ. ಪ್ರಿಯರೇ, ದೇವರ ಕುಟುಂಬವು ಬಹಳ ದೊಡ್ಡದು. ಹಳೆ ಒಡಂಬಡಿಕೆಯಲ್ಲಿನ ಭಕ್ತರಿದ್ದಾರೆ. ಇಸ್ರಾಯೇಲ್ ಜನಾಂಗವು ಭಕ್ತರೆಂದು ಕರೆಯಲ್ಪಟ್ಟಿದೆ. ಮಾನಸಾಂತರ ಹೊಂದಿದ ಭಕ್ತರಾದ ಅನ್ಯಜನರೂ ಕೂಡ ದೇವರ ಭಕ್ತರೆಂದು ಹೇಳಲ್ಪಟ್ಟಿದ್ದಾರೆ. ಸಭೆಯಲ್ಲಿರುವ ಬೇರೆಯೇ ಹೊಸ ಒಡಂಬಡಿಕೆಯ ಭಕ್ತರಿದ್ದಾರೆ. ನಿಮ್ಮ ಚಿಕ್ಕ ಗುಂಪು ಮಾತ್ರ ರಕ್ಷಿಸಲ್ಪಡುತ್ತದೆಂದು ನೆನೆಸಬೇಡಿರಿ. ದೇವರು ಪಂಚಾಶತಮ ದಿನಕ್ಕಿಂತ ಮೊದಲು ಕೂಡ ಜನರನ್ನು ರಕ್ಷಿಸಿದ್ದಾನೆ ಮತ್ತು ಸಭೆ ಮೇಲಕ್ಕೆತ್ತಲ್ಪಟ್ಟ ಬಳಿಕವೂ ಆತನು ಜನರನ್ನು ರಕ್ಷಿಸಲಿದ್ದಾನೆ. ದೇವರು ರಕ್ಷಿಸುವ ಕೆಲಸ ಮಾಡುತ್ತಾ ಇದ್ದಾನೆ. ಸಭೆಯು ತಾನು ಮಾಡಬೇಕಾದಷ್ಟು ಸುವಾರ್ಥ ಪ್ರಸಾರ ಮಾಡುತ್ತಿಲ್ಲ. ಆದರೆ ದೇವರು ಎಂದಿಗೂ ಹಿಂದೆ ಬೀಳಲಿಲ್ಲ. ದಾನಿಯೇಲನ ಪ್ರವಾದನೆ ಗ್ರಂಥ 8ನೇ ಅಧ್ಯಾಯ 24ರಲ್ಲಿ ಹೀಗಿದೆ: ಅವನು ಪ್ರಬಲನಾಗುವನು, ಆದರೆ ಬಲದಿಂದಲ್ಲ, ಅತ್ಯಧಿಕವಾಗಿ ಹಾಳು ಮಾಡಿ ವೃದ್ಧಿಗೆ ಬಂದು ಇಷ್ಟಾರ್ಥವನ್ನು ತೀರಿಸಿಕೊಳ್ಳುವನು, ಬಲಿಷ್ಠರನ್ನು ದೇವಜನರನ್ನು ಧ್ವಂಸ ಮಾಡುವನು ಎಂಬುದಾಗಿ. ದೇವಜನರು ಅಂದರೆ ದೇವಭಕ್ತರು. ವಿಮೋಚನಕಾಂಡ ಪುಸ್ತಕ 19ನೇ ಅಧ್ಯಾಯ 6ರಲ್ಲಿ ಹೀಗಿದೆ: ನೀವು ನನಗೆ ಯಾಜಕ ರಾಜ್ಯವೂ ಪರಿಶುದ್ಧ ಜನವೂ ಆಗಿರುವಿರಿ ಎಂಬುದಾಗಿ ನೋಡುತ್ತೇವೆ. ಇಸ್ರಾಯೇಲ್ಯರು ಪರಿಶುದ್ಧ ಜನಾಂಗ ಇಲ್ಲವೇ ಭಕ್ತರೆಂದು ಕರೆಯಲ್ಪಟ್ಟಿದ್ದಾರೆ. ಭಕ್ತರು ಎಂಬುದರ ಗ್ರೀಕ್ ಮೂಲಪದ ಹೆಗಿಯೋಸ್ ಎಂಬುದಾಗಿ. ಪ್ರಿಯರೇ, ಹೊಸ ಒಡಂಬಡಿಕೆಯಲ್ಲಿ ಈ ಪದವು 200 ಬಾರಿ ಬರುತ್ತದೆ. 92 ಬಾರಿ ಈ ಹೆಗಿಯೋಸ್ ಪದವು ಆತ್ಮದೊಂದಿಗೆ ಹೇಳಲ್ಪಟ್ಟು ಪರಿಶುದ್ಧ ಎಂದಿದೆ. ಭಕ್ತರು ಇಲ್ಲವೇ ಪರಿಶುದ್ಧರು ಇಲ್ಲವೇ ದೇವಜನರು ಎಂಬುದಾಗಿ ಸಭೆಯಲ್ಲಿನ ವಿಶ್ವಾಸಿಗಳನ್ನು ಕರೆಯಲಾಗಿದೆ. ಹೊಸ ಒಡಂಬಡಿಕೆಯಲ್ಲಿ ಭಕ್ತರು ಅಂದರೆ ಕ್ರಿಸ್ತನ ಮೇಲೆ ನಂಬಿಕೆ ಇರಿಸಿದ್ದರಿಂದಾಗಿ ನೀತಿವಂತರೆಂದು ನಿರ್ಣಯ ಹೊಂದಿದ ಪಾಪಿಗಳು. ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನು ನೋಡಿರಿ. ಹಳೆ ಒಡಂಬಡಿಕೆ ವಿಶ್ವಾಸಿಗಳಿಗೂ ಹೆಗಿಯೋಸ್ ಎಂಬ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಮತ್ತಾಯ 27ನೇ ಅಧ್ಯಾಯ 52 ಮತ್ತು 53ನೇ ವಚನವನ್ನು ನೋಡಿರಿ. ಸಂಕಟ ಕಾಲದ ಭಕ್ತರಿಗೂ ಈ ಶಬ್ದ ಉಪಯೋಗಿಸಲ್ಪಟ್ಟಿದೆ. ಪ್ರಕಟಣೆ 13ನೇ ಅಧ್ಯಾಯ 7ನೇ ವಚನವನ್ನು ನೋಡಿರಿ. ಆದ್ದರಿಂದ ದಾನಿಯೇಲನ ಪುಸ್ತಕದಲ್ಲಿ ಭಕ್ತರು ಅಂದರೆ ಇಸ್ರಾಯೇಲ್ಯರಿಗೆ ಅನ್ವಯವಾಗುತ್ತದೆ, ಎಲ್ಲ ಇಸ್ರಾಯೇಲ್ಯರಿಗಲ್ಲ. ಆದರೆ ಶೇಷ ಜನರಲ್ಲಿ ನಂಬಿದವರಿಗೆ ಮಾತ್ರ. ಇಲ್ಲಿ ಸಭೆಯ ಭಕ್ತ ಜನರ ಕುರಿತು ಹೇಳಲಿಲ್ಲವೆಂಬುದು ಸ್ಪಷ್ಟವಾಗಿದೆ. ಯಾಕಂದರೆ ದಾನಿಯೇಲನು ಯಾವ ರೀತಿಯಿಂದಲೂ ಸಭೆಯ ಕುರಿತು ಮಾತನಾಡುತ್ತಿಲ್ಲ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವಾದರೂ ಕ್ರಿಸ್ತನ ಸಭೆಯ ಅಂಗಗಳು ಆಗಿದ್ದೇವೆ. ಆದ್ದರಿಂದ ನಮ್ಮ ಜೀವಿತದಲ್ಲಿ ಯಾವಾಗಲೂ ಯೇಸು ಕ್ರಿಸ್ತನನ್ನೇ ಪ್ರೀತಿಸುತ್ತಾ ಆತನ ವಾಕ್ಯಕ್ಕೆ ವಿಧೇಯರಾಗಿ ನಂಬಿಕೆಯಿಂದ ಜೀವಿಸಬೇಕಾಗಿದೆ. ಅದಕ್ಕಾಗಿ ದೇವರಾತ್ಮನ ಸಹಾಯವನ್ನು ಬೇಡಿಕೊಳ್ಳೋಣ, ನಂಬಿಕೆಯಲ್ಲಿ ಬಲ ಹೊಂದೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಿನ್ನ ಮಗನ ಮೂಲಕವಾಗಿ ಅಂದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನೀನು ನಮ್ಮನ್ನು ಪ್ರೀತಿಸಿ ನಿನ್ನವರಾಗಿ ಆರಿಸಿ ತೆಗೆದುಕೊಂಡದಕ್ಕಾಗಿ ನಿನಗೆ ಅನಂತ ಸ್ತೋತ್ರ. ನಾವೆಲ್ಲರೂ ಆರಿಸಲ್ಪಟ್ಟಂಥ ಜೀವಿತದಲ್ಲಿ ನಿನ್ನನ್ನೇ ದೃಷ್ಟಿಸುತ್ತಾ ನಮಗೆ ನೇಮಕವಾದ ಓಟವನ್ನು ದಿನಾಲು ಸ್ಥಿರಚಿತ್ತದಿಂದ ಓಡುವುದಕ್ಕೆ ಸಹಾಯ ಮಾಡಬೇಕಾಗಿ ಬೇಡುತ್ತೇವೆ. ನಮ್ಮ ಪ್ರತಿಯೊಬ್ಬ ವೀಕ್ಷಕ ಬಾಂಧವರ ಜೀವಿತದಲ್ಲಿ ನೀನು ಮಹಿಮೆ ಹೊಂದು ಸ್ವಾಮಿ. ಅವರಲ್ಲಿ ನಿನ್ನ ವಾಕ್ಯಗಳು ಸಮೃದ್ಧಿಯಾಗಿ ವಾಸ ಮಾಡಲಿ. ಆತ್ಮಭರಿತರಾಗಿ ಪರಿಶುದ್ಧರು, ಸತ್ಯವಂತರು, ನೀತಿವಂತರಾಗಿ ನಿನ್ನನ್ನೇ ದೃಷ್ಟಿಸುತ್ತಾ ಇಹಲೋಕದ ಯಾತ್ರೆಯಲ್ಲಿ ಫಲಭರಿತವಾದ ಜೀವಿತವನ್ನು ಜೀವಿಸುವುದಕ್ಕೆ ಸಹಾಯ ಮಾಡು. ಹೀಗೆ ನಮ್ಮೆಲ್ಲರ ಜೀವಿತದಲ್ಲಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದಾನಿಯೇಲನ ಪುಸ್ತಕದ 7ನೇ ಅಧ್ಯಾಯದ 9ನೇ ಭಾಗವು ಕ್ರಿಸ್ತನು ಭೂಮಿಗೆ ಇಳಿದು ಬರುವಾಗಿನ ನ್ಯಾಯ ವಿಚಾರಣೆಗೆ ಸಿದ್ಧತೆಯಾಗಿದೆ. 4 ಮೃಗಗಳ ವಿವರಣೆಗಳು ಅದ್ಭುತವಾದ ಸತ್ಯಗಳನ್ನು ತಿಳಿಸಿದೆಯಲ್ಲವೇ? ನಾವೆಲ್ಲರೂ ಪರಾತ್ಪರನ ಭಕ್ತರು ಎಂಬ ವಿಶೇಷವಾದ ಹೆಸರಿನೊಂದಿಗೆ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಆತ್ಮೀಯ ವೀಕ್ಷಕರೇ, ಕಾರ್ಯಕ್ರಮ ವೀಕ್ಷಿಸಿ ಇಲ್ಲಿಯವರೆಗೆ ಕರೆ ಮಾಡದಿದ್ದರೆ ಇಂದೇ ಕರೆ ಮಾಡಿ ಸೇವೆಯನ್ನು ಬೆಂಬಲಿಸಿರಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ವಂದನೆಗಳು.